ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕನ್ನಡ ವಿಷಯ ಗದ್ಯ ಭಾಗ ಬೆಡಗಿನ ತಾಣ ಜಯಪುರ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಬರೆದಂಥವರು ಶಿವರಾಮ ಕಾರಂತರು. ಬೆಡಗಿನ ತಾಣ, ಬೆಡಗು ಅಂದರೆ ಏನು ಅಂತ ಹೇಳಿದ್ರೆ ಸುಂದರ, ಸೌಂದರ್ಯವಾಗಿರುವಂಥದ್ದು ಅಂತ. ತಾಣ ಅಂತ ಹೇಳಿದ್ರೆ ಸ್ಥಳ. ಜಯಪುರ ಅಂದರೆ ಜಯಪುರ ಒಂದು ಸುಂದರವಾದಂತಹ ಸ್ಥಳ ಅಂಥೇಳಿ. ಈ ಜಯಪುರ ನೀವು ಕೇಳಿರ್ಬೇಕು. ಇದು ನಮ್ಮ ರಾಜ್ಯದ ಅಂದರೆ ನಮ್ಮ ಒಂದು ರಾಜಸ್ಥಾನ ರಾಜ್ಯದ ಒಂದು ರಾಜಧಾನಿ ಜಯಪುರ. ಇದು ಪ್ರವಾಸ ಕಥನ, ಒಂದು ಸಾಹಿತ್ಯ ಪ್ರಕಾರದಲ್ಲಿ ಇದೊಂದು ಪ್ರವಾಸ ಕಥನ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬ ಲೇಖಕ ಒಂದು ಪ್ರದೇಶಕ್ಕೆ ಸ್ವತಃ ಭೇಟಿಯನ್ನು ಕೊಟ್ಟು ತನಗೆ ಉಂಟಾದಂತಹ ಅನುಭವಗಳನ್ನು ದಾಖಲಿಸೋ ಒಂದು ಕ್ರಮಕ್ಕೆ ಅಂತ ಕರೀತಾರೆ ಪ್ರವಾಸ ಕಥನ ಅಂತ ಕರೀತಾರೆ. ಅಂದರೆ ಈ ಪ್ರವಾಸ ಕಥನದಲ್ಲಿ ನಾವು ಪ್ರವಾಸವನ್ನು ಕೈಗೊಂಡ್ರೆ ಸ್ವತಃ ನಮಗೆ ಅನುಭವಗಳಾಗ್ತವೋ, ಅದೇ ರೀತಿ ನಾವು ಈ ಪ್ರವಾಸ ಕಥನಗಳನ್ನ ಓದೋದ್ರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪರೋಕ್ಷವಾಗಿ ಅನುಭವಗಳು ಉಂಟಾಗ್ತವೆ. ಹಾಗಾಗಿ ಪ್ರವಾಸ ಕಥನಗಳು ಒಂದು ರೀತಿ ನಮ್ಮ ಆಸಕ್ತಿಯನ್ನು ಕೆರಳಿಸ್ತವೆ. ಈಗ ನಾವು ಎಲ್ಲ ದೇಶದಲ್ಲಿರುವ ಅಥವಾ ಜಗತ್ತಿನಲ್ಲಿರುವ ಎಲ್ಲ ಪ್ರವಾಸ ಸ್ಥಳಗಳಿಗೂ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪ್ರವಾಸ ಕಥನಗಳನ್ನ ಓದೋದಕ್ಕೆ ಸಾಧ್ಯ ಇದೆ. ಇದನ್ನು ಓದಿದಾಗ ನಮಗೆ ಒಂದು ವಿಶ್ವದ ಒಂದು ಪರಿಚಯ ನಮಗೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಒಂದು ಗಾದೆ ಇದೆ, ಏನು ಅಂತ ಹೇಳಿದ್ರೆ ದೇಶವನ್ನು ಸುತ್ತಿ ನೋಡು, ಕೋಶವನ್ನು ಓದಿ ನೋಡು ಅಂತ ಹೇಳ್ತಾರೆ. ಅಂದರೆ ಇವೆರಡುವೇ ನಾವು ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎರಡು ಮಾರ್ಗಗಳು. ದೇಶವನ್ನು ಸುತ್ತೋದ್ರಿಂದ ನಮಗೆ ಜ್ಞಾನ ಸಂಪಾದನೆ ಆಗುತ್ತೆ, ಮತ್ತು ಕೋಶ ಅಂತ ಹೇಳಿದ್ರೆ ಪುಸ್ತಕಗಳು, ಗ್ರಂಥಗಳನ್ನ ಓದೋದ್ರ ಮೂಲಕ ನಮಗೇನಾಗುತ್ತೆ, ಜ್ಞಾನ ಸಂಪಾದನೆ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರವಾಸ ಕಥನಕ್ಕೆ ಹೆಚ್ಚಿನ ಒಂದು ಮೌಲ್ಯ ಇದೆ ಅಂತ ನಾವು ಹೇಳ್ಬೋದು. ನೋಡಿ, ಲೇಖಕರ ಪರಿಚಯವನ್ನು ಮಾಡ್ಕೊಳ್ಳೋಣ. ಕೆ ಶಿವರಾಮ ಕಾರಂತರು ಇದನ್ನು ಬರೆದಂಥವರು. ಇವರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರು ಬರೆದಂತಹ ಪ್ರಮುಖ ಕೃತಿಗಳು, ಹಲವಾರು ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಎಲ್ಲ ಸಾಹಿತ್ಯ ಪ್ರಕಾರದಲ್ಲೂ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮೊದಲನೇದಾಗಿ ಕಾದಂಬರಿಗಳು, ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಇವು ಕಾದಂಬರಿಗಳು. ಕವನ ಸಂಕಲನಗಳನ್ನು ಬರೆದಿದ್ದಾರೆ. ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳ್ಗವನಗಳು. ಕಥಾ ಸಂಕಲನಗಳು, ಹಸಿವು, ಹಾವು, ಕರ್ಮ, ಕವಿ. ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ. ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಆತ್ಮಕಥನ, ಅವರ ಒಂದು ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಬರೆದಿದ್ದಾರೆ. ಹುಚ್ಚು ಮನಸ್ಸಿನ 10 ಮುಖಗಳು ಎನ್ನುವಂಥದ್ದು. ಇಷ್ಟು ಇವರು ಬರೆದಿರುವಂತಹ ಇನ್ನೂ ಹಲವಾರು ಕೃತಿಗಳನ್ನ ಇವರು ಬರೆದಿದ್ದಾರೆ. ಹೀಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದೆ. ನೋಡಿ, ಮೂಕಜ್ಜಿಯ ಕನಸುಗಳು ಎಂಬ ಒಂದು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ. ನಮ್ಮ ಒಂದು ಇಡೀ ದೇಶದಲ್ಲೇ ಅತ್ಯಂತ ಉನ್ನತವಾದಂತಹ ಒಂದು ಪ್ರಶಸ್ತಿ, ಅಂದರೆ ಸಾಹಿತ್ಯಕ್ಕೆ ಕೊಡುವಂತಹ ಪ್ರಶಸ್ತಿ ಅಂತ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ. ಆ ಒಂದು ಅತ್ಯುತ್ತಮವಾದಂಥ ಒಂದು ಪ್ರಶಸ್ತಿಯನ್ನು ಇವರು ತಮ್ಮ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಪಡೆದಿದ್ದಾರೆ. ಮತ್ತು ಯಕ್ಷಗಾನ ಬಯಲಾಟ ಎಂಬ ಒಂದು ಜಾನಪದ ಸಾಹಿತ್ಯವನ್ನು ಬರೆದಿದ್ದಾರೆ. ಇದಕ್ಕೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಮೈಮನಗಳ ಸುಳಿಯಲ್ಲಿ, ಇದಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ. ಹೀಗೆ ಇವರು ಹಲವಾರು ಉನ್ನತವಾದಂಥ ಪ್ರಶಸ್ತಿಗಳೆಲ್ಲವನ್ನು ಪಡೆದಿದ್ದಾರೆ. ಹೀಗೆ ಇವ್ರನ್ನ ನಡೆದಾಡುವ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ. ಇವ್ರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ. ವಿಶ್ವಕೋಶ ಅಂತಂದ್ರೇನು, ಇಡೀ ಎಲ್ಲ ವಿಷಯಗಳು ನಮಗೆ ಆ ಒಂದು ವಿಶ್ವಕೋಶದಲ್ಲಿ ಸಿಗ್ತವೆ. ಆ ಥರ ಇವರು ಒಂದು ರೀತಿ ನಡೆದಾಡುವಂಥ ಒಂದು ವಿಶ್ವಕೋಶ. ಯಾಕಂದರೆ ಅಷ್ಟೊಂದು ಜ್ಞಾನವನ್ನು ಇವರು ಪಡೆದಿರೋ, ಜ್ಞಾನ ಸಂಪಾದನೆಯನ್ನು ಮಾಡಿದರು. ಯಾಕಂದರೆ ಇವರೊಬ್ಬ ಕನ್ನಡದ ಕವಿಯಾಗಿ ವಿಜ್ಞಾನ ವಿಷಯದ ಬಗ್ಗೆನೂ ಕೂಡ ಇವರು ಏನು ಮಾಡಿದ್ದಾರೆ, ಬರೆದಿದ್ದಾರೆ. ಇವರೊಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಇದೆ, ಅದೆಲ್ಲವನ್ನು ಇವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಪ್ರಸ್ತುತ ಈ ಒಂದು ಬೆಡಗಿನ ತಾಣ ಜಯಪುರ ಪಾಠವನ್ನು ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನ
ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅಬುವಿನಿಂದ ಬರಾಮಕ್ಕೆ ಅನ್ನುವಂಥದ್ದು ಒಂದು ಪ್ರವಾಸ ಕಥನ. ಪ್ರಸ್ತುತ ಏನು ಪಾಠ ಇದೆ ಬೆಡಗಿನ ತಾಣ ಜಯಪುರ, ಅದನ್ನು ಈ ಒಂದು ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಬೆಡಗಿನ ತಾಣ ಜಯಪುರ ಈ ಗದ್ಯ ಭಾಗವನ್ನು ಕೆಳಕಂಡಂತೆ ವಿಂಗಡಿಸ್ಬೋದು. ಅಂದರೆ ಎಷ್ಟು ಒಂದು ಮೇನಾಗಿ ಯಾವ್ಯಾವ ವಿಷಯಗಳ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳ್ಕೋಬಹುದು ಅನ್ನುವಂಥದ್ದು. ಮೊದಲು ಲೇಖಕರು ಮಿತ್ರರಾದ ರೈಗಳನ್ನು ಭೇಟಿಯಾದಂತಹ ಸಂದರ್ಭ, ಜಯಪುರದ ಮುಖ್ಯ ಬೀದಿಗಳ ಸುಂದರ ನೋಟ, ಅಂಬೇರದ ಕಡೆಗೆ ಪಯಣ, ಅಂಬೇರದ ಅರಮನೆಯ ಸೌಂದರ್ಯ, ಜಂತ್ರ ಮಂತ್ರದ ವೀಕ್ಷಣೆ, ಜಯಪುರದ ಜಾನಪದ ನೃತ್ಯದ ಸೊಬಗು, ಇಷ್ಟು ವಿಷಯಗಳು ಇಲ್ಲಿ ಬರ್ತವೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಗದ್ಯ ಭಾಗದಲ್ಲಿ ಅಲ್ಲಿರುವಂತಹ ಒಂದು ವಿಶೇಷವಾದಂಥ ಸ್ಥಳಗಳು, ಜಂತ್ರ ಮಂತ್ರ ಅಂತ ಬರುತ್ತೆ, ಮತ್ತು ಅಂಬೇರ ಒಂದು ಪ್ರಸಿದ್ಧವಾದಂತಹ ಒಂದು ಅಲ್ಲಿ ಒಂದು ಅರಮನೆಗಳಿರುವಂಥ ಒಂದು ಸ್ಥಳ ಇದೆ, ಅದ್ರ ಬಗ್ಗೆ ಒಂದು ಏನು ವೀಕ್ಷಣೆಯನ್ನು ಮಾಡಿದ್ರೆ ಅದನ್ನೇ ಹೇಳ್ತಾರೆ. ಮತ್ತು ಅಲ್ಲಿರುವಂಥ ಒಂದು ಜಾನಪದ ನೃತ್ಯ, ಅಲ್ಲಿರುವಂಥ ಉಡುಗೆ ತೊಡುಗೆಗಳು, ಒಟ್ಟಾರೆಯಾಗಿ ಅವರ ಸಂಸ್ಕೃತಿ ಏನು, ಹೇಗಿತ್ತೋ, ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಅನ್ನುವಂಥದ್ದು ಎಲ್ಲ ವಿಚಾರವನ್ನು ಇವರು ಇದರಲ್ಲಿ ತಿಳಿಸ್ತಾರೆ. ಇವರು ನೋಡಿ ಪಾಠವನ್ನು ಪ್ರಾರಂಭ ಮಾಡೋಣ. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ, 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಅಂದರೆ ಇವರಿಗೆ ಲೇಖಕರು ಹೇಳ್ತಾರಂಥದ್ದು ಜಯಪುರ ನನಗೇನು ಹೊಸದಲ್ಲ, ಯಾಕೆಂತ ಹೇಳೋರು ಹಿಂದೆ 15 ವರ್ಷಗಳ ಹಿಂದೆ ಒಂದು ಸಲ ಅವರು ಭೇಟಿಯನ್ನು ಕೊಟ್ಟಿದ್ದರು. ಆದರೆ ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆ ಬಿಸಿಲು ಬಡಿಯುತ್ತಿತ್ತು. ಆದರೆ ಎರಡನೇ ಬಾರಿ ಹೋಗಬೇಕಾದ್ರೆ ಅವ್ರ ಜೊತೆಯಲ್ಲೊಬ್ಬ ಸ್ನೇಹಿತರನ್ನು ಕರ್ಕೊಂಡೋಗಿರ್ತಾರೆ. ಯಾರವರು? ಶ್ರೀಪತಿ ಅನ್ನುವಂಥವ್ರನ್ನ. ಇವರಿಬ್ಬರು ಹೋಗಿ ಆ ಒಂದು ಜಯಪುರದಲ್ಲಿ ಇಳಿದಾಗ, ರೈಲಿನಿಂದ ಇಳಿದಾಗ 11 ಗಂಟೆ ಸಮಯ. ನಮಗೆ ಸಾಮಾನ್ಯವಾಗಿ 11 ಗಂಟೆನಲ್ಲೂ ಅಷ್ಟೊಂದು ಬಿಸಿಲು ಇಲ್ಲಿ ಕಾಣಿಸೋದಿಲ್ಲ. ಆದರೆ ಅಲ್ಲಿ 11 ಗಂಟೆಯ ಒಂದು ಬೆಳಗಿನ ಸಮಯದಲ್ಲೇ ತುಂಬ ಬಿಸಿಲು, ಉಷ್ಣಾಂಶ ಜಾಸ್ತಿ. ಅದಕ್ಕೆ ಹೇಳ್ತಾರೆ ಅಲ್ಲಿ ಬೆಳಗಿನ 11 ಗಂಟೆಯ ಸಮಯದಲ್ಲಿ ಬಿಸಿಲು ಬಡಿಯುತ್ತಿತ್ತು ಅಂಥೇಳಿ ತುಂಬ ಬಿಸಿಲಿತ್ತು ಅಂತ. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ಇವರನ್ನು ಸ್ವೀಕರಿಸೋದಕ್ಕೆ ಅಲ್ಲೊಬ್ಬರು ಸ್ನೇಹಿತರು ಇನ್ನೊಬ್ರು ಇರ್ತಾರೆ, ಅವ್ರಿಗೆ ರೈಗಳು ಅನ್ನೋಂಥವ್ರು. ಇವರು ಹೋಗೋವರೆಗೆ ಆ ಒಂದು ನಿಲ್ದಾಣದಲ್ಲಿ ಕಾಯ್ತಾ ಇದ್ದರು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು ಅಂತ ಹೇಳಿದ್ರೆ, ಅವರು ಊರಿಂದ, ಆ ಜಯಪುರದ ಊರಿಂದ ಹೊರಗಡೆ ಅವರು ಯಾರು ಸ್ನೇಹಿತರು ಇರ್ತಾರಲ್ಲ, ಮಿತ್ರರಾದಂಥ ರೈಗಳು ಅಂತ ಹೇಳ್ತಾರಲ್ಲ, ಅವರು ಜಯಪುರದ ಹೊರಗಡೆ ಅವರ ಮನೆ ಇರ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರ ಮನೆ ಎಂತಹ ಪ್ರದೇಶದಲ್ಲಿತ್ತು ಅಂತ ಹೇಳಿದ್ರೆ ನೋಡಿ, ಸುತ್ತಲೂ ಉಸುಬು ಹರಡಿದ್ದ, ಉಸುಬು ಅಂತ ಹೇಳಿದ್ರೆ ಮರಳು, ಸುತ್ತಲೂ ಮರಳಿದೆ, ಅಂತಹ ಒಂದು ಪ್ರದೇಶದಲ್ಲಿ, ಅಂತಹ ಮರುಭೂಮಿಯ ಪ್ರದೇಶದಲ್ಲಿ ಅದು ಇತ್ತು. ಯಾಕಂದರೆ ಗೊತ್ತು ನಮಗೆ, ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಮರುಭೂಮಿ ಪ್ರದೇಶ ಇರುವಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ರಾಜಸ್ಥಾನ. ಹಾಗಾಗಿ ಅಲ್ಲಿ ಮರುಭೂಮಿ ಇರೋ ಕಡೆನೇ ಕೆಲವೊಬ್ಬರು ಜನರು ವಾಸ ಮಾಡ್ತಾರೆ. ಅಂತಹ ಪ್ರದೇಶದಲ್ಲಿ ಅವರ ಸ್ನೇಹಿತರ ಒಂದು ಮನೆ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ನೋಡಿ, ಇದೊಂದು ವಿಶೇಷತೆ ಅಲ್ಲಿ ಅಂತ ಹೇಳಿದ್ರೆ, ಮಧ್ಯಾಹ್ನ ನೀರನ್ನು ಕಾಯಿಸುವ ಅಗತ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮರಳು ನಮಗೆಲ್ಲ ಗೊತ್ತಿರುವ ಹಾಗೆ ಬಿಸಿಗೆ ಸೂರ್ಯನ ಕಿರಣಗಳು ಬೀಳ್ತಿದ್ದಂಗೆ ಮಣ್ಣಿನ ಕಣಗಳಿಗಿಂತ ಈ ಮರಳಿನ ಕಣಗಳು ಬೇಗ ಏನಾಗ್ತವೆ, ಬಿಸಿ ಆಗ್ತವೆ. ಹಾಗಾಗಿ ಆ ಒಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಏನಾದರೂ ಅವರು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೀರನ್ನ ಕಾಯಿಸೋ ಅಗತ್ಯನೇ ಇಲ್ಲ. ಸಹಜವಾಗಿ ಸೂರ್ಯನ ಬೆಳಕಿಗೆ, ಆ ಉಷ್ಣಾಂಶಕ್ಕೆ ಆ ಮನೆ ಟ್ಯಾಂಕ್ ಮೇಲಿರೋ ನೀರೆಲ್ಲ ಏನಾಗ್ಬಿಡುತ್ತೆ, ಕಾದೋಗುತ್ತೆ. ಟ್ಯಾಪ್ ಆನ್ ಮಾಡಿದ್ರೆ ಸಾಕು, ಅಲ್ಲಿ ಬಿಸಿ ನೀರು ಸಿಕ್ಬಿಡುತ್ತೆ. ಅದು ಅಲ್ಲಿನ ಒಂದು ವಿಶೇಷತೆ. ಅಲ್ಲೇನಾದರೂ ತಣ್ಣೀರು ಬೇಕು ಅಂತ ಹೇಳಿದ್ರೆ ಅವರು ರಾತ್ರಿ ಸಂದರ್ಭದಲ್ಲೇ ಹಿಡ್ಕೋಬೇಕಾಗತ್ತೆ, ಇನ್ನೂ ಒಂದು ಬಕೆಟಲ್ಲಿ ಹಿಡಿದು ಮನೆಯೊಳಗೆ ಇಟ್ಕೋಬೇಕಾಗುತ್ತೆ. ಅಂಥ ಒಂದು ಸಂದರ್ಭ ಅಲ್ಲಿದೆ. ಹಾಗಾಗಿ ಅಲ್ಲಿ ನೀರನ್ನು ಕಾಯಿಸುವಂಥ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಮತ್ತು ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ಉಸುಬು ಅಂತ ಹೇಳಿದೆ ಮರಳು, ಆ ಮರಳಿನ ಕಾವು, ಆ ಮರಳು ಕಾವು ಬೇಗ ಕಾಯ್ತಾ ಇರ್ತದೆ, ಬಿಸಿ ಆಗ್ತಾ ಇರ್ತದೆ. ಹಾಗಾಗಿ ಆ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ನಲ್ಲಿಲಿ ಬರೋವಂಥ ನೀರು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆ ಪೈಪ್ಗಳು ಹೇಗಿದ್ರು ನೆಲದಲ್ಲಿ ಊತಿರ್ತಾರೆ ಅಲ್ವಾ, ಅದೆಲ್ಲ ಮರಳಿಗೆ ಬಿಸಿಯಾಗಿ, ಅದು ಒಳಗಡೆ ನೀರು ಬಿಸಿಯಾಗಿ ಟ್ಯಾಂಕಿಂದ ಮತ್ತು ನಲ್ಲಿಯಿಂದ ವಾಪಸ್ ಹೋದು ಬಿಸಿ ನೀರು ಬರುತ್ತೆ. ಹಾಗಾಗಿ ಅದೇ ಕಾದು ಬರ್ತಾ ಇತ್ತು. ನಾನೇನೋ ಬಿಸಿ ನೀರು ಸ್ನಾನ ಮಾಡುವವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದೋ. ಅವ್ರು ಹೇಳ್ತಾರೆ ಲೇಖಕರು, ನಾನೇನೋ ಬಿಸಿನೀರು ಸ್ನಾನ ಮಾಡ್ತೀನಿ, ಆದರೆ ನನ್ನ ಸ್ನೇಹಿತನಾದಂತಹ ಶ್ರೀಪತಿಗೆ ಬಿಸಿನೀರು ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ.
ಮೀಯೋದು ಅಂತೇಳಿದ್ರೆ ಸ್ನಾನ ಮಾಡೋದು. ತಣ್ಣೀರನ್ನು ಅವನು ಸ್ನಾನ ಮಾಡ್ತಾ ಇದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಕಾದಿರೋ ನೋಡಿ, ಅಲ್ಲಿ ತಣ್ಣೀರು ಸ್ನಾನ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವು ತಣ್ಣೀರನ್ನ ಹೇಗೆ ಬಿಸಿ ಮಾಡ್ತೀವಿ ಹಾಗೆ ಅಲ್ಲಿ ಬಿಸಿನ ತಣ್ಣೀರು ಮಾಡ್ಬೇಕು ಅಂತ ಹೇಳಿದ್ರೆ, ಬಿಸಿ ನೀರನ್ನು ತೆಗೆದು ಮನೆ ನಲ್ಲಿಯಿಂದ ತೆಗೆದಂಥ ಬಿಸಿ ನೀರನ್ನ ಒಂದು ಬಕೆಟಲ್ಲಿ ಮನೆ ಒಳಗಡೆ ಇಟ್ಕೊಂಡು ಆ ನೆರಳಲ್ಲಿ ಅದನ್ನ ತಣ್ಣಗೆ ಮಾಡ್ಕೋಬೇಕು. ಆ ಥರ ಇವರ ಒಬ್ಬರು ಸ್ನೇಹಿತರು ಏನು ಮಾಡ್ತಾರೆ, ತಣ್ಣಗೆ ಮಾಡ್ಕೊಂಡು ಆಮೇಲೆ ಸ್ನಾನವನ್ನು ಮಾಡ್ತಾರೆ. ಅದು ಒಂದು ವಿಶಿಷ್ಟವಾದಂಥ ಅನುಭವ ಅವರಿಗೆ ಅಲ್ಲಿ ಆಗುತ್ತೆ. ಅಂದರೆ ನಮ್ಮಿಲ್ಲಿಂದ ಹೋದಂಥವ್ರಿಗೆ ಸಹಜವಾಗಿ ಆಗುವಂಥ ಒಂದು ಅನುಭವ ಅದು. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದವು. ಮತ್ತು ಅವ್ರು ಏನು ಮಾಡಿದ್ರು, ಅಲ್ಲಿ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಿದ್ರು. ಊಟ ಆದಮೇಲೆ ವಿಶ್ರಾಂತಿಯನ್ನು ಪಡಿತಾರೆ, ವಿಶ್ರಾಂತಿಯನ್ನು ಪಡೆದ್ರು. ನೋಡಿ, ಇಲ್ಲೊಂದು ಕೆಲವೊಂದು ಪ್ರಶ್ನೆಗಳಿದೆ. ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಅಂದರೆ ಈ ಒಂದು ಇವ್ರಿಗೆ ಅತ್ಯುತ್ತಮವಾದ ಪ್ರಶಸ್ತಿ ಅಂತ ಹೇಳಿದೆ ಅಲ್ವಾ, ಯಾವ ಒಂದು ಕೃತಿ ಇವ್ರಿಗೆ ಬಂತು ನಿಮಗೆಲ್ಲ ಗೊತ್ತಿದೆ. ಅಂದರೆ ಯಾವುದೋ ಮೂಕಜ್ಜಿಯ ಕನಸುಗಳು ಎಂಬ ಒಂದು ಕಾದಂಬರಿಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ರೈಗಳ ಮನೆ ಎಂಥ ಪ್ರದೇಶದಲ್ಲಿ ಇತ್ತು? ಎಂತಹ ಪ್ರದೇಶದಲ್ಲಿತ್ತು ಅಂತ ಹೇಳಿದ್ರೆ, ಅವರ ಮನೆ ಸುತ್ತಲೂ 4 ಸುತ್ತಲೂ ನೋಡಿ, 4 ಸುತ್ತಲೂ ಅಂತ ಹೇಳಿದ್ರೆ ಹಂಗಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ಕಡೆ ಮರುಭೂಮಿ ಇದೆ, ಅಲ್ಲಿ ಮರಳಿದೆ ಅಂತ ಅರ್ಥ. ಅಂದರೆ 4 ಸುತ್ತಲೂ ಉಸುಬು ಹರಡಿದ್ದಂತಹ ಮರುಭೂಮಿಯ ಪ್ರದೇಶದಲ್ಲಿ ಈ ಒಂದು ಮನೆ, ರೈಗಳ ಮನೆ ಇತ್ತು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಅಲ್ಲಿ ಮಧ್ಯಾಹ್ನದ ವೇಳೆ ಅಂದರೆ ನೀವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾದ್ರೆ ಹೇಗೆ ಬರಿತೀವಿ, ಮೊದಲು ಆಯ್ಕೆ ಬರಿತೀವಿ, ಆಮೇಲೆ ಸಂದರ್ಭ ಬರಿತೀವಿ, ಆಮೇಲೆ ಸ್ವಾರಸ್ಯ ಬರಿತೀವಿ. ಆಯ್ಕೆಯನ್ನು ನೋಡೋದಾದರೆ, ಈ ಮೇಲಿನ ವಾಕ್ಯವನ್ನು ಕೆ ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಯಾವುದು ಅಂತೇಳಿದ್ರೆ, ಲೇಖಕರು ತಮ್ಮ ಸ್ನೇಹಿತರಾದ ಶ್ರೀಪತಿಯವರ ಜೊತೆಯಲ್ಲಿ ಜಯಪುರದಲ್ಲಿರುವಂತಹ ಮಿತ್ರರಾದ ರೈಗಳ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳ್ತಾರೆ. ವಿಶೇಷತೆ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದು ಬೆಳಿಗ್ಗೆ ಒಂದು ಸಂದರ್ಭದಲ್ಲೂ ಕೂಡ ಬಿಸಿಯಾದ ನೀರು ಸಿಗುತ್ತೆ. ಅಂದರೆ ಬೆಳಗಿನ ಸಂದರ್ಭದಲ್ಲೇ ಅಷ್ಟೊಂದು ಉಷ್ಣಾಂಶ ಅಲ್ಲಿ ಜಾಸ್ತಿ ಹೆಚ್ಚು ಅನ್ನೋಂಥದ್ದೇ ಈ ಸಾಲಿನ ವಿಶೇಷತೆ. ಅರ್ಥ ಆಗ್ತಿದೆಯಾ? ಮುಂದೆ ಹೋಗೋಣ. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಅಂದರೆ ಇವರು ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಕಾರ್ಯಕ್ರಮ ಅಂದರೆ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಒಂದು ಪಟ್ಟಿ ಮಾಡ್ಕೊತೀವಿ ಅಲ್ವಾ. ಅದೇ ರೀತಿ ಇವರು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ರಾಜಸ್ಥಾನ ಜಯಪುರದಲ್ಲಿ ಏನೇನು ಪ್ರದೇಶಗಳನ್ನ ನೋಡಬೇಕು, ಯಾವ್ಯಾವ ಒಂದು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬೇಕು ಅಂತ. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಅಂಬೇರ ಅಂತ ಅಲ್ಲೊಂದು ಪ್ರವಾಸಿ ಸ್ಥಳ ಇದೆ, ಅಲ್ಲಿಗೆ ಹೋಗಬೇಕು ಅಂತ. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ಸು ನಡೆಯುತ್ತಿತ್ತೆಂದೂ ಸಹ ಗೊತ್ತಿರಲಿಲ್ಲ. ಅಂದರೆ ತಮ್ಮ ಮಿತ್ರರ ಬಗ್ಗೆ ಹೇಳ್ತಾರೆ. ಅಂದರೆ ಅವರು ಊರಿಂದ ಹೊರಗಡೆ ಇದ್ದಿದ್ದರಿಂದ, ಯಾರೋ ಇವರು ಸ್ನೇಹಿತರು ರೈಗಳು ಹೊರಗಡೆ ಇದ್ದಿದ್ದರಿಂದ ಇವ್ರಿಗೆ ಅಂಬೇರಕ್ಕೂ ಜಯಪುರಕ್ಕೂ ಒಂದು ಸಿಟಿ ಬಸ್ಸು ಹೋಗ್ತಾ ಇತ್ತು ಅನ್ನೋದು ಸಹ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಅಷ್ಟೊಂದು ಮುಗ್ಧ ಸ್ವಭಾವದವರು ಅಂತನೋ ಅಥವಾ ಊರಿಂದ ಹೊರಗಡೆ ಇದ್ರಿಂದ ಅವ್ರಿಗೆ ಅದು ತಿಳಿದಿಲ್ಲ ಅನ್ನೋವಂಥ ಅರ್ಥದಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಟಾಂಗಾ ಅಂದರೆ ಗೊತ್ತಲ್ವಾ, ಈ ಕುದುರೆ ಗಾಡಿನಲ್ಲಿ ಇವರು ಹೋಗ್ತಾರೆ. ಅದು ಒಂದು ರೀತಿ ಒಳ್ಳೆಯದೇ ಆಯಿತು ಅವ್ರಿಗೆ. ಓಪನ್ ಆಗಿರುವಂಥ ಆ ಒಂದು ಕುದುರೆ ಗಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಈ ಒಂದು ಈ ಒಂದು ದಾರಿನಲ್ಲಿ ಹೋಗ್ತಾರೆ. ಇಲ್ಲಿ ನಿಮಗೆ ಮನೆಗಳು, ಕಟ್ಟಡಗಳು ಕಾಣಿಸ್ತಾ ಇದ್ದಾವೆ. ಎಲ್ಲ ಕಟ್ಟಡಗಳು ಹೇಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದವು ಅಂತ ಹೇಳಿದ್ರೆ ತುಂಬ ಅವ್ರನ್ನ ಆಕರ್ಷಣೆಗೆ ಒಳಪಡಿಸಿದವು. ಯಾಕೆ ಅಂತ ಹೇಳಿದ್ರೆ, ನೋಡೋದಕ್ಕೆ ಒಂದೇ ರೀತಿಯಾದ ಕಟ್ಟಡಗಳು. ಈಗ ಒಂದೊಂದು ಥರ ಕಟ್ಟಡಗಳಿದ್ರೆ ನಮಗೇನೋ ಅಷ್ಟು ವಿಶೇಷತೆ ಅನಿಸಲ್ಲ. ಏನೋ 1 ಕಿಲೋಮೀಟರ್ ಅಥವಾ ಎಷ್ಟೋ ದೂರಗಳು ಹೋಗ್ತಾ ಇರ್ಬೇಕಾದ್ರೆ ಒಂದೇ ರೀತಿ ಕಟ್ಟಡಗಳು, ದೊಡ್ಡ ಕಟ್ಟಡಗಳಿದ್ದರೆ ಅವಾಗ ನಮ್ಗೆ ಇದೇನು ಇಷ್ಟೊಂದು ವಿಶಿಷ್ಟವಾಗಿದೆಯಲ್ಲ, ವಿಶೇಷತೆಯನ್ನು ಕೂಡಿದೆಯಲ್ಲ ಅಂತ ಅನ್ಕೋತೀವಿ. ಆ ಥರದ ಒಂದು ವಿಶೇಷವಾದಂತಹ ಒಂದು ಅನುಭವ ಅವ್ರಿಗೆ ಆಯಿತು. ಅದಕ್ಕೆ ಅವ್ರಿಗೆ ಈ ಜಯಪುರದ ಮುಖ್ಯ ಬೀದಿಗಳು ನನ್ನ ಮೇಲೆ ಪರಿಣಾಮವನ್ನು ಬೀರಿದವು ಅಂತ ಹೇಳ್ತಾರೆ.
ನೋಡಿ, ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳವು. ಅದೇನು ಇವತ್ತು ನಾವು ಹೊಸ ಹೊಸ ಒಂದು ಯೋಜನೆಗಳನ್ನ ಹಾಕ್ಕೊಂಡು ರಸ್ತೆಗಳನ್ನು ಏನು ಚತುಷ್ಪಥ ರಸ್ತೆಗಳು, ದಶಪಥ ರಸ್ತೆಗಳು ಅಂತ ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡ್ತೀವಿ ಇತ್ತೀಚೆಗೆ. ಆದರೆ ಹಿಂದಿನ ಒಂದು ಶತಮಾನ ಅಂದರೆ 100 ವರ್ಷಗಳ ಹಿಂದೆಯೇ ಅಂತಹ ದೊಡ್ಡದಾದಂತಹ ನೇರವಾಗಿರುವಂತಹ ರಸ್ತೆಗಳನ್ನ ಅವತ್ತು ಮಾಡಿದರು. ಅದು ಅಂದಿನ ಒಂದು ವಿಶೇಷತೆ, ಅಲ್ಲಿನ ವಿಶೇಷತೆ. ಬಹಳ ಅಗಲವಾದ ಬೀದಿಗಳವು, ಅಗಲವಾಗಿದ್ದಾವೆ ಮತ್ತು ನೇರವಾಗಿದ್ದಾವೆ. ಬಹು ದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ವಾಸ್ತು ಅಂತ ಹೇಳಿದ್ರೆ ಕಟ್ಟಡಗಳ ಶೈಲಿ. ನಾನು ಹೇಳೋದು ಒಂದು ಚಿತ್ರದಲ್ಲಿ ನೋಡೋದಲ್ವಾ, ಒಂದೇ ರೀತಿಯಾದಂಥ ಕಟ್ಟಡಗಳು ಅಲ್ಲಿ ಇದ್ದು, ಹಾಗಾಗಿ ಆ ಒಂದು ದೇಶಿ ವಾಸ್ತು ರಚನೆ ಅವರ ಮೇಲೆ ಒಳ್ಳೆಯ ಒಂದು ಪರಿಣಾಮವನ್ನು ಬೀರ್ತು, ಚೆನ್ನಾಗಿ ಶೋಭಿಸ್ತಾ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಅಂದರೆ ಒಂದೊಂದು ಮನೆ ಒಂದೊಂದು ರೀತಿ ಕಾಣಿಸ್ತಿಲ್ಲ, ಎಲ್ಲ ಮನೆಗಳು ಒಂದೇ ರೀತಿಯಾಗಿ ಕಾಣಿಸ್ತಾ ಇತ್ತು. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ, ಹಾಗಾಗಿ ನನಗೆ ಅವುಗಳ ಮೇಲೆ ಮೋಹ ಅಂತ ಹೇಳಿದ್ರೆ ಪ್ರೀತಿ, ನಂಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ, ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಮುಖ್ಯ ಬೀದಿಗಳು ಅಂದರೆ ನಾವೇ ಈಗ ಕೆಲವೊಂದು ರಸ್ತೆಗಳೆಲ್ಲ ಬಂದು ಸೇರಬೇಕಾದ್ರೆ ಅಲ್ಲೊಂದು ಸರ್ಕಲ್, ವೃತ್ತಗಳು ಅಥವಾ ಚೌಕ ಅಂತ ಕರಿತೀವಿ. ಆ ಥರ ದೊಡ್ಡ ದೊಡ್ಡವಾದ ಚೌಕಗಳಿದೆ. ಜೊತೆಗೆ ಒಂದೊಂದು ಮಹಾದ್ವಾರಗಳು, ಇಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಿ, ದೊಡ್ಡ ಅಂದರೆ ದ್ವಾರ, ಬಾಗಿಲು, ದೊಡ್ಡ ದೊಡ್ಡ ಒಂದು ಹೆಬ್ಬಾಗಿಲುಗಳ ರೀತಿಯಲ್ಲಿ ಮಹಾದ್ವಾರಗಳು. ಆ ಒಂದು ಬಸ್ಸುಗಳು, ಆ ರಸ್ತೆಗಳು ಜಾಯಿಂಟ್ ಆಗುವಂತಹ ಒಂದು ಸ್ಥಳಗಳಲ್ಲಿ ಅಂತಹ ದ್ವಾರಗಳನ್ನ ನಾವಲ್ಲಿ ಕಾಣ್ತೇವೆ. ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು. ಜಯಪುರ ಒಂದು ಬಣ್ಣಗಾರ ತವರೂರು ಅಂತ ಹೇಳಿದ್ರೆ ಅಲ್ಲಿ ಬಣ್ಣವನ್ನು ಹೆಚ್ಚು ಬಳಸ್ತಾರೆ, ಹಾಗಾಗಿ ಅದನ್ನು ತವರೂರು ಅಂತ ಕರೀತಾರೆ. ಬಣ್ಣ ಹಾಕುವ ಕುಶಲಿಗರು ಆ ಊರಿನ ಬಹಳ ಮಂದಿ ಇದ್ದಾರೆ. ಅಂದರೆ ಬಣ್ಣವನ್ನು ಬಳಸುವಂಥವರು, ಬಣ್ಣವನ್ನು ಹಾಕುವಂಥವ್ರು ಅಲ್ಲಿ ಹೆಚ್ಚು ಜನ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಬಣ್ಣದ ಮೋಹ ಅಂದರೆ ಬಣ್ಣದ ಕೆಲಸ ಮಾಡೋರು ಇದ್ದಾರೆ, ಜೊತೆಗೆ ಅವರು ಮಾಡಿದಂಥ ವಸ್ತುಗಳನ್ನ ಬಳಸುವಂಥ ಜನರು ಅಲ್ಲಿ ಇದ್ದಾರೆ. ಯಾಕಂದರೆ ಅವ್ರು ಇರೋದ್ರಿಂದನೇ ಇವರು ಹೆಚ್ಚಿನ ಜನ ಇರುವಂಥದ್ದು. ಇಲ್ಲಿ ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು ಹಾಗೆಂದೋ ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗು ರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ. ಅಂದರೆ ಈ ಗಿಡ ಮರಗಳು ನಮಗೆ ಪ್ರಕೃತಿಯಲ್ಲಿರುವಂಥ ಗಿಡ ಮರಗಳು ನಮಗೆ ಎಲ್ಲ ರೀತಿಯ ಬಣ್ಣಗಳು ಪ್ರಕೃತಿನಲ್ಲಿ ಇದೆ. ಆದರೆ ಮರುಭೂಮಿ ಪ್ರದೇಶದಲ್ಲಿರೋ ಜನರಿಗೆ ಅಲ್ಲಿ ಪ್ರಕೃತಿ ಇಲ್ಲ, ಇದೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಅವರು ಒಂದು ಬಣ್ಣಗಳನ್ನ ತಮ್ಮ ಕಣ್ಣು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿ ತಮ್ಮ ತೊಡುವಂಥ ಬಟ್ಟೆಗಳಲ್ಲಿ ಅವರು ಆ ಬಣ್ಣವನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ನೋಡಿ ಹೇಳ್ತಾರೆ ಇಲ್ಲಿ, ಅದರಲ್ಲೂ ಹೆಂಗಸರು ರಂಗು ರಂಗಿನ ಈ ಕೆಲವೊಂದು ಬಟ್ಟೆಗಳು ಅಂದರೆ ಲಂಗ, ಪಾಯಿಜಾಮ, ಸೀರೆ, ರವಿಕೆ ಇವುಗಳನ್ನ ತೊಡ್ತಾರೆ. ಇವ್ರು ನೋಡಿ, ಇವ್ರನ್ನೆಲ್ಲ ನೋಡ್ತಾ ಇದ್ದೀವಿ ಚಿತ್ರದಲ್ಲಿರುವಂತಹ ಹೆಂಗಸರು, ಅವರೆಲ್ಲ ಮೈ ತುಂಬ ಹಾಕಿರುವಂಥ ಪ್ರತಿಯೊಂದು ಆ ಬಟ್ಟೆಗಳು ಮೇಲುದ ಅಂತ ಹೇಳಿದ್ರೆ ಇದನ್ನು ಕರೀತಾರೆ. ಮೇಲುದ ಅಂತ ಹೇಳಿದ್ರೆ ಮೇಲ್ಗಡೆ ಸಾಮಾನಿಗೆ ಈ ಥರ ಹಾಕೊಳ್ತಾರೆ. ಅದು ಎಲ್ಲವೂ ಕೂಡ ಏನಾದರೆ ತುಂಬ ಕಲರ್ಗಿರುವಂತಹ ಬಣ್ಣದಿಂದ ಕೂಡಿರೋಂತಹ ಒಂದು ಬಟ್ಟೆಗಳನ್ನ ಅವರು ಬಳಸ್ತಾರೆ. ಅದು ಅವರ ಒಂದು ವಿಶೇಷ, ಬಣ್ಣಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತ. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ಅಂದರೆ ಅವ್ರಿಗೆ ಬರೀ ಅದರಲ್ಲೂ ಯಾವ್ಯಾವ ಬಣ್ಣಗಳು ಕಂಡ್ರೆ ಇಷ್ಟ ಅಂತ ಹೇಳಿದ್ರೆ ಕೆಂಪು ಬಣ್ಣ, ಕಿತ್ತಳೆ ಬಣ್ಣ, ಹಳದಿ ಬಣ್ಣ, ಅವು ಹೆಚ್ಚು ಅವ್ರಿಗೆ ಪ್ರಾಣ ಅಂತೇಳಿ ತುಂಬ ಇಷ್ಟ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಈ ಹೋಳಿ ಹಬ್ಬ ಆಡ್ಬೇಕಾದ್ರೆ ಬಣ್ಣವನ್ನು ಮೈಮೇಲೆಲ್ಲ ಹಾಕ್ತೀವಲ್ವಾ, ಅದೇ ರೀತಿಯಲ್ಲಿ ನಿತ್ಯವೂ ಒಂದು ರೀತಿಯಾದ ಹೋಳಿ ಹುಣ್ಣಿಮೆಯನ್ನು ನಡೆಸ್ತಾರೆ ಇವರು ಅನ್ನೋ ರೀತಿಯಲ್ಲಿ ಯಾವಾಗಲೂ ಅವ್ರ ಬಟ್ಟೆಗಳಲ್ಲಿ ಬಣ್ಣ ಇದೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಗಂಡಸರು ರಂಗುರಾಯರೇ. ಗಂಡಸರೇನು ಸಾಮಾನ್ಯ ಅಲ್ಲ, ಅಂದರೆ ಸಾಮಾನ್ಯವಾಗಿ ಒಳ್ಳೆಯ ಒಂದು ಉಡುಪುಗಳನ್ನ ಅಲಂಕಾರವನ್ನು ಮಾಡ್ಕೊಳ್ಳೋವಂಥದ್ದು ಹೆಂಗಸರಿಗೆ ಹೇಗೆ ಇಷ್ಟನೋ ಅದು ಸಾಮಾನ್ಯ ಹೆಂಗಸರಿಗೆ ಜಾಸ್ತಿ ಇರ್ತದೆ. ಆ ರೀತಿಯಲ್ಲಿ ಆದರೆ ಇವರು ಹೇಳ್ತಾರೆ ಗಂಡಸರು ರಂಗುರಾಯರೇ, ಅವ್ರಿಗೂ ತುಂಬ ಇಷ್ಟ, ಅವರು ಹೆಚ್ಚಿನ ಬಣ್ಣಗಳನ್ನ ಬಳಸ್ತಾರೆ ಅಂತ ಹೇಳ್ತಾರೆ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದುಂಟು ಅಂತ ಹೇಳಿದ್ರೆ ಅವರ ಒಂದು ಬಟ್ಟೆ ಅಂಗಿ ಮತ್ತು ಪಂಚೆಯಲ್ಲಿ ಬಣ್ಣ ಇಲ್ಲ ಅಂತ ಹೇಳಿದ್ರೂ ಅವರ ಮುಂಡಾಸು ಅಂದರೆ ತಲೆಗೆ ಸುತ್ತಿಕೊಳ್ಳುವಂತಹ ಪೇಟ,
ನೋಡಿ ಇವ್ರು ತಲೆಗೆ ಸುತ್ಕೊಂಡಿದ್ದಾರಲ್ವ ಪೇಟಗಳು, ಈ ಪೇಟೆ ನೋಡಿ ಪ್ರತಿಯೊಬ್ಬರು ಪೇಟೆಗಳನ್ನ ಧರಿಸುವಂತಹ ಒಂದು ಪದ್ಧತಿ ಅಲ್ಲಿ ಸಂಸ್ಕೃತಿ ಇದೆ ನೋಡಿ. ಅಂದರೆ 300 ಮೊಳ, ಮೊಳ ಅಂತ ಹೇಳಿದ್ರೆ ಒಂದು ಮೊಳ ಅಂತ ಕರಿತೀರಿ, ಈ ಥರ ಇದ್ರೆ ಮೊಳ ಅಂತ ಕರಿತೀವಿ. 300 ಮೊಳ ಅಂತ ಹೇಳಿದ್ರೆ ಉದ್ದವಾಗಿರೋಂಥ ಒಂದು ಪೇಟೆಗಳನ್ನ ಧರಿಸ್ತಾರೆ. ಅದಕ್ಕೆ 300 ಮೊಳದ ಮುಂಡಾಸಿನ ಮೇಲೆ ಈ ರೀತಿ ಹಲವಾರು ಬಣ್ಣಗಳ ಒಂದು ಇದನ್ನು ಏನು ಮಾಡ್ತಾರೆ, ಬಳಸ್ತಾರೆ ಅಂತ ನೋಡಿ. ಇಲ್ಲಿ ನೋಡ್ತೀವಿ, ಇಲ್ಲಿ ಒಬ್ಬ ವ್ಯಕ್ತಿ ಧರಿಸಿರುವಂಥ ಒಂದು ಮುಂಡಾಸನ್ನು ನೋಡಿ, ಅದರಲ್ಲಿ ಕೆಂಪಿದೆ, ಹಸಿರಿದೆ, ಈ ರೀತಿ ಹಳದಿ ಬಣ್ಣ ಇದೆ, ಈ ರೀತಿ ವಿವಿಧ ಒಂದೇ ಒಂದು ಮುಂಡಾಸಲ್ಲಿ ಹಲವು ಬಣ್ಣಗಳು ಇಲ್ಲಿ ಇದ್ದಾವೆ. ಹಾಗಾಗಿ ಇಷ್ಟು ಬಣ್ಣಗಳನ್ನ ಇವರು ಬಳಸ್ತಾರೆ. ಇವುಗಳನ್ನು ಮೆರೆಯಿಸುವುದುಂಟು. ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ. ಇದನ್ನು ಸುತ್ತಕೊಂಡಾಗ, ತಲೆಗೆ ತುಂಬ ಸುತ್ತಕೊಂಡಾಗ ತುಂಬ ಗಂಭೀರವಾಗಿ, ತುಂಬ ಸೊಗಸಾಗಿ ಅವರು ಕಾಣಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ನೋಡಿ, ಈ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಯಾಕೆ ಲೇಖಕರಿಗೆ ಆ ಒಂದು ಜಯಪುರದ ಒಂದು ಮನೆಗಳ ಮೇಲೆ ಮೋಹ ಆಯಿತು? ಏನು ಮೋಹ ಅಂತ ಹೇಳಿದ್ರೆ ಆಸೆ ಯಾಕಾಯಿತು ನಿಮಗೆಲ್ಲ ತಿಳ್ಕೊಂಡಿದ್ದೀರಲ್ವಾ? ಯಾಕೆ ಅಂತ ಹೇಳಿದ್ರೆ ಎಲ್ಲ ಮನೆಗಳು ದೇಶೀಯ ಶೈಲಿಯಲ್ಲೇ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ದೇಶೀಯ ಶೈಲಿಯಲ್ಲಿ ಎಲ್ಲ ಮನೆಗಳ ಕಟ್ಟಡಗಳು ಒಂದೇ ರೀತಿಯಾಗಿ ಇದ್ದಿದ್ದರಿಂದ ಅವುಗಳನ್ನ ನೋಡೋದಕ್ಕೆ ಅವ್ರಿಗೆ ಮೋಹ ಉಂಟಾಯಿತು. ಜಯಪುರ ಯಾವುದರ ತವರೂರಾಗಿದೆ? ಯಾವುದಕ್ಕೆ ಇದು ತವರೂರಾಗಿದೆ? ಬಣ್ಣಕ್ಕೆ ಇದು ತವರೂರು ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಬಣ್ಣಗಳನ್ನ ಬಳಸ್ತಾರೆ. ನಮ್ಮ ಇಲ್ಲಿ ರಾಜ್ಯಗಳಿಗಿಂತ ಅಲ್ಲಿ ಹೆಚ್ಚು ಬಳಸ್ತಾರೆ ಅಂತ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯ ಅಲ್ಲಿ ಹೇಳ್ತಾರೆ ಅಲ್ವಾ, ಜಯಪುರದ ಬೀದಿಗಳು ಹೇಗಿದ್ದು ಅಂತ ಹೇಳಿದ್ರೆ, ಹಿಂದೆ 1 ಶತಮಾನದ ಹಿಂದೆ ಅವು ನಿರ್ಮಾಣ ಆಗಿದ್ರೂ ತುಂಬ ಅಗಲವಾಗಿತ್ತು ಮತ್ತು ನೇರವಾಗಿದ್ದವು. ಆ ಒಂದು ಅಕ್ಕಪಕ್ಕದಲ್ಲಿರುವಂತಹ ಆ ಕಟ್ಟಡಗಳು ಒಂದು ದೇಶಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಒಂದೊಂದು ದೇಶದ್ದು ಒಂದೊಂದು ಶೈಲಿಯದು ಆಗಿರದೆ ಎಲ್ಲವೂ ಒಂದೇ ರೀತಿಯಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಅದನ್ನು ಕಂಡವರಿಗೆ ತುಂಬ ಇಷ್ಟವಾಯಿತು. ಇದನ್ನು ನಾವು ಇಲ್ಲಿ ಇವರು ವರ್ಣಿಸಿರೋಂಥದ್ದನ್ನ ನಾವು ನೋಡ್ತೇವೆ. ಮುಂದೆ ಹೋಗೋಣ. ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟಗಳಿಗೆ ಅಭಿಮುಖವಾಗಿ ಹೊರಟೆವು. ಇಲ್ಲೊಂದು ಬೆಟ್ಟ ಇದೆ, ಅಂದರೆ ಜಯಪುರ ನಗರವನ್ನು ಮುಗಿಸ್ಕೊಂಡ್ರು ಅವರು ಮುಂದೆ ಹೋಗ್ತಾಯಿದ್ರು. ಅಲ್ಲಿ ಎದುರುಗಡೆ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಯಾವುದು ಅಭಿಮುಖ ಅಂತ ಹೇಳಿದ್ರೆ ಅದು ಅಲ್ಲಿ ಬೆಟ್ಟ ಇದ್ದರೆ ಅದಕ್ಕೆ ಮುಂದೆ ಮುಖ ಮಾಡಿ ಹೋಗುವಂಥದ್ದನ್ನ ಅಭಿಮುಖ ಅಂತ ಕರಿತೀವಿ. ಹಾಗೆ ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ, ಅದ್ರ ಅಭಿಮುಖವಾಗಿ ಹೋಗ್ತಾ ಇದ್ದಾರೆ. ಇನ್ನೊಂದು 4 ಮೈಲಿಗೆ ಅಂಬೇರದ ಬೆಟ್ಟ ಸಿಗುತ್ತದೆ. 4 ಕಿಲೋಮೀಟರ್ಗೆ ಅದು ಸಿಗುತ್ತೆ. ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಈ ಅಂಬೇರವನ್ನು ಏನಂತ ಕರಿತಾ ಇದ್ರು? ಇದು ಅಂಬೇರದ ಚಿತ್ರ, ಅರಮನೆ ಇರುವಂಥ ಚಿತ್ರ. ಜಯಪುರದ ಪೂರ್ವಕಾಲದ ರಾಜಧಾನಿ. ಪೂರ್ವಕಾಲದ್ದು ಅಂದರೆ ಈಗ ನಮ್ಮ ಕರ್ನಾಟಕವನ್ನು ಮೈಸೂರು ಪ್ರಾಂತ್ಯ ಅಂತ ಕರಿತಾ ಇದ್ರು ಅಲ್ವ, ಅದೇ ರೀತಿ ಹಿಂದೆ ರಾಜಸ್ಥಾನ ಅಂತ ಈಗ ರಾಜ್ಯ ಕರಿತೀವಿ, ಆದರೆ ಹಿಂದೆ ಅದಕ್ಕೆ ಜಯಪುರ ಪ್ರಾಂತ್ಯ ಅಂತ ಕರೀತು. ಆವಾಗ ಆ ಜಯಪುರ ಪ್ರಾಂತ್ಯಕ್ಕೆ ಯಾವುದು ರಾಜಧಾನಿ ಆಗಿತ್ತು ಅಂದರೆ ಅಂಬೇರ, ಜಯಪುರದ ಪೂರ್ವದ ರಾಜಧಾನಿ. ಇವತ್ತು ರಾಜಸ್ಥಾನದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಜಯಪುರ ಅಂತ ಹೇಳ್ತೀವಿ. ಅದನ್ನು ನಾವು ನೋಡ್ಕೋಬೇಕು. ಹೀಗೆ ಪೂರ್ವ ಕಾಲದ ರಾಜಧಾನಿ, ಹಳೆಯ ಕೋಟೆ, ಅರಮನೆಗಳೆಲ್ಲ ಅಲ್ಲಿವೆ. ಯಾಕಂದರೆ ಅಲ್ಲಿ ಹಿಂದೆ ರಾಜರ ಆಳ್ವಿಕೆ ಇದ್ದಿದ್ದರಿಂದ ಅಲ್ಲಿ ಅರಮನೆ ಕೋಟೆಗಳೆಲ್ಲ ಇತ್ತು. ಅದಕ್ಕೋಸ್ಕರ ಅದನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಅಂದರೆ ಸಂಜೆ ಆಗ್ತಿದ್ದಂಗೆ ಅದು ಒಂದು ಬೆಟ್ಟ ಆಗಿರೋದ್ರಿಂದ ಅದ್ರ ಮೇಲೆ ನಿಂತ್ಕೊಂಡು ನಾವು ನೋಡ್ತಾ ಇದ್ದರೆ ಅಲ್ಲಿರುವಂಥ ಕಣಿವೆಗಳು, ಆ ನಿಶ್ಶಬ್ದವಾದಂಥ ವಾತಾವರಣದಲ್ಲಿ, ಆ ತಂಪನೆಯ ಆ ಒಂದು ಸಂದರ್ಭದಲ್ಲಿ ತುಂಬ ಹಿತಕರವಾಗಿರ್ತದೆ. ಒಂದು ವಾತಾವರಣ ಹಿತಕರವಾಗಿರ್ತದೆ ಮತ್ತು ಅಲ್ಲಿರುವಂಥ ಪಕ್ಷಿಗಳ, ಇಂಪಾಗಿರುವಂಥ ಪಕ್ಷಿಗಳ ಒಂದು ಧ್ವನಿಯನ್ನು ಕೂಡ ನಾವು ಕೇಳಿಸ್ಕೋಬೋದು. ಒಳ್ಳೆಯ ವಾತಾವರಣ, ಕಣ್ಣಿಗೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಬಿಸಿಲು ಟೈಮಲ್ಲಿ ನಾವು ಎಲ್ಲ ಸೌಂದರ್ಯವನ್ನು ನೋಡೋಕ್ಕಾಗಲ್ಲ. ಅಲ್ಲೇನೋ ಹಚ್ಚ ಹಸುರಾಗಿರುವಂಥ ಒಂದು ಪ್ರದೇಶ ಇದೆಯೋ ಅದೆಲ್ಲವನ್ನು, ಆ ಏರಿಳಿತಗಳಿದ್ದಾವೋ ಆ ಕಣಿವೆಗಳು ಮತ್ತೊಂದು ಎಲ್ಲವನ್ನು ಏನು ಮಾಡ್ಬೋದು, ನಾವು ಎತ್ತರದ ಪ್ರದೇಶದಲ್ಲಿದ್ದಾಗ ಅದನ್ನೆಲ್ಲ ನೋಡೋದಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂತಹ ಒಂದು ವಿಶೇಷತೆ ಆ ಒಂದು ಅಂಬೇರದ ಒಂದು ಬೆಟ್ಟದಲ್ಲಿ ನಾವು ಸಂಜೆ ಟೈಮಲ್ಲಿ, ಬೆಳಿಗ್ಗೆ ಮುಂಜಾನೆ ಮತ್ತು ಸಂಜೆಗಳಲ್ಲಿ ನೋಡ್ಬೋದು ಅನ್ನೋದನ್ನು ಹೇಳ್ತಾರೆ.
ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಹಿಂದೆ ಇವರು ಮೊದಲೊಂದು ಸಲ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಆವಾಗ ಹೋದಾಗ ಅಲ್ಲಿ ಯಾವುದೇ ಜನಗಳು ಅಲ್ಲಿ ವಾಸವಾಗಿರಲಿಲ್ಲವಂತೆ. ಅಲ್ಲೆಲ್ಲ ಬರೀ ಗೂಬೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಇಲ್ಲದೆ ಇರೋವಂಥ ಒಂದು ಕಟ್ಟಡಗಳಲ್ಲಿ ಗೂಬೆ ಈ ಥರದ ಪಕ್ಷಿಗಳು ವಾಸ ಮಾಡ್ತವೆ ಅಂತ ಹೇಳ್ತಾರೆ, ಅಥವಾ ಇನ್ನಿತರ ಪಕ್ಷಿಗಳು ವಾಸ ಮಾಡ್ತವೆ. ಆ ಥರ ಪಕ್ಷಿಗಳು ಮಾತ್ರ ವಾಸ ಮಾಡುವಂಥ ಜಾಗ ಆಗಿತ್ತು. ಆದರೆ ಇವತ್ತು ಆ ರೀತಿ ಇಲ್ಲ. ಅಲ್ಲೇನಾಗಿದ್ದಾವೆ ಅಂತ ಹೇಳಿದ್ರೆ ತುಂಬ ಮನೆಗಳಿದ್ದಾವೆ ಅನ್ನೋದನ್ನು ಅವರು ಹೇಳ್ತಾರೆ. ಈಗ ಹಾಗಿಲ್ಲ. ನೂರಾರು ಸಿಂಧಿ ಕುಟುಂಬಗಳಲ್ಲಿ ಮನೆ ಮಾಡಿಕೊಂಡಿವೆ. ಸಿಂಧಿ ಅಂತ ಹೇಳಿದ್ರೆ ಸಿಂಧಿ ಭಾಷೆಯನ್ನು ಮಾತನಾಡುವಂಥ ಜನ. ಸಾಮಾನ್ಯವಾಗಿ ಪಾಕಿಸ್ತಾನ ಆ ಒಂದು ಗಡಿ ಪ್ರದೇಶ ಇದೆಯಲ್ಲ ಅಲ್ಲಿ, ಮತ್ತು ನಮ್ಮ ರಾಜಸ್ಥಾನ ಈ ಕಡೆ ಎಲ್ಲ ಸಾಮಾನ್ಯವಾಗಿ ಆ ಸಿಂಧಿ ಭಾಷೆಯನ್ನು ಮಾತನಾಡುವಂಥ ಜನ ಇದ್ದಾರೆ. ಅವರು ಅಲ್ಲಿ ಹೆಚ್ಚು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ, ನೋಡಿ ಇಲ್ಲೊಂದು ಕೆರೆ ಕಾಣಿಸ್ತಾ ಇದೆ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆಯ ನೋಟ, ಸುಂದರವಾದ ನೋಟ, ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಮೇಲ್ಗಡೆ ಎತ್ತರವಾದ ಬೆಟ್ಟದ ಬುಡದಲ್ಲಿ ಒಂದು ಕೆರೆ. ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರುಗಳು ಚಿಗುರಿದ್ದು, ಅಲ್ಲಿ ಸುತ್ತಲಿರುವಂತಹ ಮರಗಳಲ್ಲಿ ಅವರು ಹೋದಂತಹ ಸಂದರ್ಭದಲ್ಲಿ ಅಲ್ಲೇನಾಗಿತ್ತು ಅಂದರೆ ಹಚ್ಚ ಹಸುರಿನಿಂದ ಆ ಮರಗಳು ಕಾಣಿಸ್ತಾ ಇತ್ತು. ಕೆರೆಯ ಮಗ್ಗುಲಿನಿಂದ ಮುಂದುವರಿದರೆ ಸುಂದರ ಉದ್ಯಾನವನವೊಂದು ಕಾಣಸಿಗುತ್ತದೆ. ಈ ಕೆರೆಯ ಮಗ್ಗಲಿಂದ ಅವರು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಉದ್ಯಾನವನ ಅಲ್ಲಿ ಕಾಣಿಸುತ್ತೆ. ಬಳಿಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ. ಅಲ್ಲೇ ಪಕ್ಕದಲ್ಲಿ ಇದರಲ್ಲಿ ಮೇಲೆ ಹೋಗಬೇಕಾದ್ರೆ ಕೆರೆಯ ಪಕ್ಕದಲ್ಲಿ ಅಲ್ಲಿ ಒಂದು ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಕೆಲವೊಂದು ಪ್ರತಿಮೆಗಳನ್ನ ಏನು ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಕೆಂಪು ಕಲ್ಲಿನಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಪ್ರಾಚೀನ ರಜಪೂತ ಕೆತ್ತನೆಯ ಸರಳ ವೈಖರಿ ಭವ್ಯತೆಗಳೆಲ್ಲ ಕಾಣಿಸ್ತವೆ. ರಜಪೂತರ ಒಂದು ಕೆತ್ತನೆ ಅಂತ ಹೇಳಿದ್ರೆ ಏನು, ರಜಪೂತರು ಅಂತ ಹೇಳಿದ್ರೆ ಆ ಒಂದು ರಾಜಸ್ಥಾನವನ್ನು ಹಿಂದೆ ಆಳ್ತಿದ್ದಂಥ ರಾಜಮನೆತನ, ರಜಪೂತ ರಾಜಮನೆತನ ಅಂತ ಏನು ಕರಿತೀವೋ ಆ ಮನೆತನದವರು ಆ ಒಂದು ರಾಜರುಗಳ ಒಂದು ವಿಶಿಷ್ಟವಾದಂಥ ಒಂದು ವಾಸ್ತು ಶೈಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಬೇಕಾರೆ ಏನು ಅಂತ ಹೇಳಿದ್ರೆ ಕಮಾನು ಇರೋವಂಥದ್ದು ಮತ್ತು ಕಂಬಗಳಿರುವಂಥ ಒಂದು ಶೈಲಿ. ಅದು ಯಾವುದು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹೋದ್ರೆ ಎಲ್ಲ ಆ ಥರದ ಒಂದು ಶೈಲಿಯಲ್ಲಿರುವಂಥ ಕಟ್ಟಡಗಳನ್ನ ನೋಡ್ತೀವಿ. ಅಂತಹ ಒಂದು ಶೈಲಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಉದ್ಯಾನವನ್ನು ಹಾಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಉದ್ಯಾನವನ್ನು ಆಯ್ದು ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗಬೇಕಾದ್ರೆ ದಿಡ್ಡಿ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಪ್ರವೇಶ ದ್ವಾರ ಇರ್ತದೆ. ಆ ಪ್ರವೇಶ ದ್ವಾರದಲ್ಲಿ ಒಂದು ಚಿಕ್ಕ ಇನ್ನೊಂದು ಬಾಗಿಲು ಇರ್ತದೆ. ಕಡಿಮೆ ಜನಸಂಖ್ಯೆ ಓಡಾಡಬೇಕಾದ್ರೆ ಆ ಚಿಕ್ಕ ಒಂದು ಬಾಗಿಲನ್ನು ತೆಗಿತಾರೆ, ಅದನ್ನು ದಿಡ್ಡಿ ಅಂತ ಕರೀತಾರೆ. ಹೆಚ್ಚು ಜನಸಂಖ್ಯೆ ಹೋಗ್ಬೇಕಾದ್ರೆ ಇಡೀ ಆ ಒಂದು ಬಾಗಿಲೇನಿರ್ತದೆ ಅದನ್ನು ತೆಗಿತಾರೆ. ಹಾಗೆ ಅದನ್ನು ದಿಡ್ಡಿ ಅಂತಾರೆ. ಆ ದಿಡ್ಡಿ ಅಂದರೆ ಚಿಕ್ಕ ಒಂದು ಕಿರು ಬಾಗಿಲು. ಆ ಬಾಗಿಲಿನ ಮೂಲಕ ಅವರು ಹೋಗ್ತಾರೆ. ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಹೇರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಾ ಹೋಗುವುದು. ಮೇಲಕ್ಕೆ ಹೋಗ್ತಾ ಬೆಟ್ಟಕ್ಕೆ ಮೇಲಕ್ಕೆ ಹೋಗ್ತಾ ಕೆಳಗಡೆ ನೋಡಿದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ನಾವೇನು ಮಾಡಿದ್ವು ಅಂತ ಹೇಳಿದ್ರೆ ಕೋಟೆಯನ್ನು ಅವಸರವಾಗಿ, ಯಾಕೆ ಅಂತ ಹೇಳಿದ್ರೆ ಬಿಸಿಲು ಮೊದಲೇ ಮಧ್ಯಾಹ್ನದಲ್ಲೇ ಬಿಸಿಲು ಅಂತ ಇದ್ರು. ಇನ್ನೂ ಅವ್ರಿಗೆ ಸಮಯ ಆಗ್ತಾ ಇನ್ನೂ ಹೆಚ್ಚು ಬಿಸಿಲು ಜಾಸ್ತಿ ಆಗ್ತಾ ಹೋಯ್ತು. ಅದಕ್ಕೋಸ್ಕರ ನಾವು ಬೇಗ ಹೇರ್ತಾ ಹೋಗ್ದು ಮೇಲ್ಗಡೆಗೆ ಅಂತ ಹೇಳ್ತಾರೆ. ಇಲ್ಲಿ ಹೋಗೋದಕ್ಕೆ ಜಾಗ ಇದೆ, ಅಲ್ಲಿ ಮೇಲ್ಗಡೆ ಹೋಗ್ತಾರೆ. ಕೋಟೆಯ ಒಳಗೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ ದೇವಾಲಯ ಮೊದಲಾದವನು ಅಲ್ಲಿ 2-3 ಅಂತಸ್ತುಗಳಲ್ಲಿ ರಚಿಸಿದ್ದಾರೆ. ಅಲ್ಲಿ ಹಲವಾರು ಅಂತಸ್ತುಗಳಲ್ಲಿ ಅರಮನೆ ಇದೆ, ಅರಮನೆಯಲ್ಲಿ ರಚಿಸಿದ್ದಾರೆ ಅಂತ ಹೇಳ್ತಾರೆ. ಈಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಕೆಲವೊಂದು ಪ್ರಶ್ನೆಗಳಿದೆ ಇಲ್ಲಿ. ಜಯಪುರದ ಪೂರ್ವಕಾಲದ ರಾಜಧಾನಿ ಯಾವುದು? ಇದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಬರ್ಕೊಂಡು ಬರಬೇಕು. ಮುಂದಿನ ತರಗತಿಯಲ್ಲಿ ನಾನು ಅದಕ್ಕೆ ಉತ್ತರವನ್ನು ಹೇಳ್ತೇನೆ. ಪ್ರಾಚೀನ ಡ್ಯಾಸ್ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸುತ್ತವೆ. ಅಂಬೇರದಲ್ಲಿ ಡ್ಯಾಸ್ ಕುಟುಂಬಗಳು ಮನೆ ಮಾಡಿಕೊಂಡಿವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಏನನ್ನು ನೋಡ್ದು ಅಂತ ಹೇಳಿದ್ರೆ ಈ ಗದ್ಯವನ್ನು ಬರೆದಂತಹ ಲೇಖಕರ ಒಂದು ಪರಿಚಯ ಮತ್ತು ಅಲ್ಲಿರುವಂತಹ ಒಂದು ಜಯಪುರದ ಬೀದಿಯ ಒಂದು ವಿಶೇಷತೆ
ಮತ್ತು ಅಲ್ಲಿ ಮರುಭೂಮಿಯ ಪ್ರದೇಶದಲ್ಲಿ ಅವರ ಸ್ನೇಹಿತರು ಮಾಡ್ಕೊಂಡಿದ್ದ ಮನೆಯ ಒಂದು ವಾತಾವರಣ ಹೇಗಿತ್ತು, ಇಷ್ಟನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ನಾವು ನೋಡೋಣ.